ಶಾಸಕರು ಎಂ.ಆರ್. ಪಾಟೀಲರು ಮತ್ತು ನಮ್ಮ ಮೀಸಲಾತಿ ಚಳವಳಿಯ ಸ್ವಾಗತ ಸಮಿತಿ ಮಹಾಪೋಷಕರು ನಮ್ಮ ನರಗುಂದ ಶಾಸಕರಾಗಿ ಸಿ ಪಾಟೀಲ್ ಬಂದ್ದಾರೆ. ಹಾಗಾಗಿ ನಿನ್ನೆ ದಿವಸ ಇಡೀ ದಿನ ಜಿಲ್ಲಾಧಿಕಾರಿಗಳೊಂದಿಗೆ ನಮ್ಮ ಸಿ ಪಾಟೀಲ್ ಅವರು ಅನೇಕ ರೀತಿಯಾಗಿರ್ತಕ್ಕಂಥ ಮಾತುಕತೆ ಮಾಡಿದ್ದಾರೆ. ಹಾಗಾಗಿ ಆ ಕಾರಣಕ್ಕೆ ನಮ್ಮ ಜನರ ಭಾವನೆ ಏನೈತಪ್ಪ ಅಂದರೆ, ಜಿಲ್ಲಾಧಿಕಾರಿಗಳು ಈಗ ನಾವು ಅವ್ರು ಕೇಳಿದ್ದು ಪ್ರದೇಶಕ್ಕೆ ನಾವು ಹೋಗ್ಲಿಕ್ಕೆ ರೆಡಿ ಇದೀವಿ. ಅವ್ರು ಮೊದಲು ನಮಗೆ ಸಾಹಿತ್ಯ ಪ್ರಾಂಗಣ ಅಂತಂದ್ರು, ಸರ್ದಾರ್ ಗ್ರೌಂಡ್ ಅಂತ. ಈ ಕಡೆ ಬಂದು ಗೌಡಕರು ಮಾಡಕತ್ತಾರೆ. ಅದು ಆರ್ಡರ್ ಕಾಪಿ ನೋಡ್ರಿ, ನೀವೇ ನೋಡ್ರಿ ಇಂಗ್ಲೀಷ್ನಲ್ಲಿ. ಅಂಟಿಲ್ ನಡೆದ ಅಂದರೆ ಆ ಎಲೆಕ್ಷನ್ ಇತ್ತು. ಈ ಸರ್ಕಾರ ಬಂದ್ರೆ ನಮ್ಮ ಬಗ್ಗೆ ಕಾಳಜಿ ಇದ್ದಿದ್ರೆ ಅಡ್ವೊಕೇಟ್ ಜನರ ಮುಖಾಂತರ ಅದನ್ನ ವಿಚಾರಣೆ ಮಾಡಿ ಪ್ರೊಸೀಡಿಂಗ್ಸ್ ಮಾಡಿ ಅನುಷ್ಠಾನ ಮಾಡ್ಬೇಕಾಗಿತ್ತು. ಇವ್ರ ಜವಾಬ್ದಾರಿ ಇಲ್ಲ. ಪಕ್ಷಗಳ ಆಡಳಿತ ಮಾಡೋ ಪಕ್ಷಗಳು ಚೇಂಜ್ ಆಗ್ಬೋದು, ಸರ್ಕಾರ ಒಂದೇ ಇರುತ್ತಲ್ಲ. ನಮ್ಮ ಜನಾಂಗದ ಬಗ್ಗೆ, ಲಿಂಗಾಯತರ ಬಗ್ಗೆ ಕಾಳಜಿ ಇದ್ದಿದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣವೇ ಕೂಡಲೇ ಅಡ್ವೊಕೇಟ್ ಜನರ ಮುಖಾಂತರವಾಗಿ ಅಂಡರ್ಟೇಕಿಂಗ್ ವಿಡ್ರಾ ಮಾಡಿಕೊಂಡು, ಮತ್ತು ಇವ್ರು ಕೇಸ್ ಹಾಕ್ತಾರೆ ಯಾರು? ಎಲ್ಲ ಮುಖ್ಯಮಂತ್ರಿಗಳು ಆಪ್ತರ ಕೇಸ್ ಹಾಕ್ತಾರೆ. ಈಗ ಸಿ ಪಾಟೀಲ್ ಅವರು ಒಂದು ಸಲ ಜಿಲ್ಲಾಧಿಕಾರಿ ಜೊತೆ ಮಾತಾಡಿದ್ದಾರೆ. ಇವತ್ತಿನ DC ಅವರು ಮತ್ತೊಂದ್ಸರಿ ಅವ್ರ ಜೊತೆ ಮಾತಾಡ್ತಾ ಬಂದರೆ, ಅದಕ್ಕೆ ಅವರು ಮನವಿ ಮಾಡ್ಕೊಂಡಿದ್ದಾರೆ, ಇಲ್ಲೇ ನೀವು ಸಾಂಕೇತಿಕ ಮಾಡ್ರಿ ಅಂತೇಳಿ. ಜಿಲ್ಲಾಧಿಕಾರಿಗಳ ಮಾತಿಗೆ ಸಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಸ್ವಾಮೀಜಿ ವೀಕ್ ಆದ್ರ, ಯಾಕೆಂದ್ರೆ ಪರ್ಮಿಷನ್ಗೂ ಪರದಾಡೋ ಪರಿಸ್ಥಿತಿ ಬಂತಲ್ಲ ಸ್ವಾಮೀಜಿ. ಇಲ್ಲಿ ನಾವು ನೋಡ್ರಿ, ಇರೋದಂಗೈತಿ. ಬ್ರಿಟಿಷ್ ಕಾಲದಲ್ಲಿ ಏನಿತ್ತಲ್ಲ ಸೇಮ್ ಹಂಗೆ ಇದೆ. ಆದರೂ ಸ್ವತಂತ್ರ ಹೋರಾಟ ಬಿಡ್ಲಿಲ್ಲ. ಏನು 1000 ಜನ ಬ್ರಿಟಿಷ್ ಇದ್ರು, ಒಬ್ಬ ಸ್ವತಂತ್ರ ಹೋರಾಟಗಾರ ಆದರೂ ಭಗತ್ನಂತೆ, ಚಂದ್ರಶೇಖರ್ ಆಜಾದ್ ಅಂತ ನಾವು ಹೋರಾಟ ಮಾಡ್ತೀವಿ. ಅವ್ರದ್ದು ಹತ್ತಿಕ್ಕುವಂಥ ವಿಕೃತಿ, ನಮ್ಮದು ಪಡೆಯುವಂಥ ಸಂಸ್ಕೃತಿ. ಅವ್ರದ್ದು ನಮ್ದೇನಪ್ಪ ಲಿಂಗಾಯತರದು ಅನ್ನ ಕೈ ಎತ್ತಿ ಅನ್ನ ಕೊಡುವಂಥದ್ದು ನಮ್ಮ ಸಂಸ್ಕೃತಿ. ಅವರು ಕೇಳುವಂಥ ಕೈಗಳನ್ನ ಕಡಿತಿ ಅನ್ನುವಂಥ ಅವರ ವಿಕೃತಿ. ನಾವು ಕೊಡ್ಕೊಂತ ಹೋಗ್ತೀವಿ, ಅವ್ರು ಕಡ್ಕೊಂತ ಹೋಗಲಿ. ಹಾಗಾಗಿ ಹತ್ತಿಕ್ಕುವಂಥದ್ದು ಅವರ ವಿಕೃತಿ, ಪಡೆಯುವಂಥದ್ದು ನಮ್ಮ ಸಂಸ್ಕೃತಿ. ನಾವು ಅದೇ ಬಸವಣ್ಣ, ಅದೇ ಅಂಬೇಡ್ಕರ್, ಅದೇ ಚೆನ್ನಮ್ಮ, ಅದೇ ರಾಯಣ್ಣನ ಆಸೆ ಹಿಡ್ಕೊಂಡೇ ಹೋರಾಟ ಮಾಡ್ತೀವಿ. ಹೌದು, ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಕೈಗೆಲ್ಲ ಇದು ರಾಜ್ಯ ಸರ್ಕಾರ ಕೈ ಐತಿ. ಶಾಶ್ವತ ಹಿಂದುಳಿದ ವರ್ಗದ ಆಯೋಗಕ್ಕೆ ಶಾಶ್ವತ ಅಧ್ಯಕ್ಷರು ಮಾಡಿದ್ದೆ ನಮ್ಮ ಸರ್ಕಾರ. ಸತತವಾಗಿ ಮೀಟಿಂಗ್ ಗಳನ್ನು ಮಾಡಿದ್ದೆ ನಮ್ಮ ಸರ್ಕಾರ. ಇನ್ನೊಂದು ಸಮುದಾಯಕ್ಕೆ ಅನ್ಯಾಯವಾಗಬಾರ್ದು, ವಿನಾಕಾರಣ 2-3 ಕಡೆ ತಗೊಂತಾರೆ ಕೆಲ ಸಮಾಜ. ಆದ್ರೆ ನಮಗ್ ಒಂದರ ಕೊಡಕ್ನು ತಯಾರಿಲ್ಲ. ಒಪ್ಪಿಲ್ಲ ಸರ್. ನಾನು ಹೇಳ್ತಾ ಇದ್ದೇನಲ್ಲ, ಅಂಟಿಲ್ ಫರ್ದರ್ ಹಿಯರಿಂಗ್ ಸುಪ್ರೀಂ ಕೋರ್ಟ್ ನಾವು ಒಪ್ಕೊಂಡೆ ಅನ್ನೋದನ್ನು ತೋರಿಸ್ಬಿಡ್ಲಿ ಮುಖ್ಯಮಂತ್ರಿಗಳು. ಅಂಟಿಲ್ ಫರ್ದರ್ ಹಿಯರಿಂಗ್ ಸರ್, ಅಂಟಿಲ್ ಫರ್ದರ್ ಹಿಯರಿಂಗ್. ಇದು ಮುಖ್ಯಮಂತ್ರಿ ಗೊತ್ತೈತಿ ವಿನಾಕಾರಣ. ಯಾವ ರೀತಿ ಕಾಶ್ಯಪ್ಪನವರು ಮತ್ತು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಕಿವಿ ಕೊಟ್ಟು ಮಾತಾಡಕತ್ರ ಫೋಟೋ ತೋರಿಸ್ತಾರೆ. ಮುಖ ನೋಡಿದ್ರೆ ಗುರ್ತಾಗೋಲ್ಲ, ನೀ ಏನ್ ಮಾಡ್ತೇನೋ ಅಲ್ಲ. ಈಗ ಅನುಮತಿ ಸಲುವಾಗಿ ಎಷ್ಟು ದಿನ ವೇಟ್ ಮಾಡಬೇಕು? ಅನುಮತಿ ಇಲ್ಲದೆ ಏನ್ ಸ್ವಾಮೀಜಿ ಅವ್ರನ್ನ ಬಂಧಿಸ್ತಾರ? ಅನುಮತಿ ಇಲ್ಲದೆ ಹೋರಾಟ ಮಾಡಿದ್ರೆ ಅವ್ರೇನ್ ಬನ್ಸಕ್ಕೂ ಇಂದ ಮುಂದೆ ನೋಡುದಿಲ್ಲ. ಅವ್ರೇನ್ ಬನ್ಸಿದ್ರು ಏನ್ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಕ್ರಾಂತಿ ಚಳವಳಿ ಅಂತ ಇದ್ದೀರಿ, ಅನುಮತಿಗಾಗಿ ಯಾಕೆ ವೇಟ್ ಮಾಡ್ತಾ ಇದ್ದೀರಿ? ನೋಡೋಣ. ಇವತ್ತೊಂದು ಜಿಲ್ಲಾಧಿಕಾರಿಗಳ ಮಾತಿಗೆ ಗೌರವ ಕೊಟ್ಟೇವಿ. ಇವತ್ತು ಜಿಲ್ಲಾಧಿಕಾರಿಗಳ ಒಂದು ಸೂಕ್ತ ಇದ್ದು, ಜಿಲ್ಲಾಧಿಕಾರಿಗಳ ಫೋನ್ ಬರಕತ್ತೈತಿ. ಒಂದು ಸೂಕ್ತ ನಿರ್ಣಯ, ಒಂದು ಗೌರವಾನ್ವಿತ ಸ್ಥಳವನ್ನು ಕೊಟ್ರ ಒಪ್ಕೊಂತೀವಿ. ಇಲ್ಲಿಕಂದ್ರೆ ಅವ್ರಿಗೆ ನಮ್ದಾರಿ ನಮಗೆ. ಮಾಜಿ ಸಚಿವರು, ಬಹಳ ಅನುಭವಿ ರಾಜಕಾರಣಿಗಳು ಸಿ ಪಾಟೀಲ್ ಅವರು ನಿನ್ನೆ ಸಂಜೆಯಿಂದ ನಿರಂತರವಾಗಿ ಮುಖ್ಯ ಜಿಲ್ಲಾಡಳಿತ ಜೊತೆ ಸಂಪರ್ಕ ಹೊಂದಿದ್ದೀರಿ. ಅದು ಕೂಡ ಯಾವ ನೀವು ಹೇಳಿದ ಜಾಗ ಕೊಡ್ತಾ ಇಲ್ಲ, ಗಾಂಧಿ ಭವನ ಮಾಡಿಲ್ಲ ಅಂತಂದ್ರೆ. ಇವತ್ತು ಕೆಲವೊಂದ್ಸರಿ ನಾವು ರಾಜ್ಯದೊಳಗೆ ಅಧಿಕಾರ ಮಾಡಿದ್ವಿ, ಗಿವ್ ಅಂಡ್ ಟೇಕ್ ಪಾಲಿಸಿ ಮಾಡ್ಬೇಕಾಗ್ತದೆ. ಇವತ್ತು ಸುಮಾರು ಸಂಘಟನೆಗಳು ಸ್ಟ್ರೈಕ್ ಅದಾವು. ಬೇರೆಗಿಂದ ಬರ್ಬೇಕಾದ್ರೆ ನೋಡಿದೀವಿ. ಎಡಗೈ ದಲಿತ ಸಮುದಾಯದೊಳಗೆ ಎಡಗೈ ಸಮಾಜದವರು ಬರಾಕತ್ತಾರ. ಇಲ್ಲೇ ನೋಡ್ರಿ ಎಷ್ಟು ವಿಪರ್ಯಾಸ ಐತಂದ್ರ, ಅವ್ರಿಗೆ ಟ್ರ್ಯಾಕ್ಟರ್ ಬಿಟ್ಟಾರ. ನಾವೇನು ಅವ್ರಿಗೆ ಬಿಟ್ಟಿದ್ದಕ್ಕೆ ಬೇಡ ಅನ್ನೋದಲ್ಲ, ಆದ್ರೆ ನಮಗೆ ಟ್ರ್ಯಾಕ್ಟರ್ ಬೇಡ ಅಲ್ಲ. ಲಾ ಆ್ಯಂಡ್ ಆರ್ಡರ್ ಇವತ್ತು ಬಹಳ ಜನ, ಸುಮಾರು ಒಂದು 10-20 ಸಂಘಟನೆಗಳು ಸ್ಟ್ರೈಕ್ ಹರತಾಳ ಏನಂತೀರ ಇದ್ದಿದ್ದಕ್ಕೆ, ಇವತ್ತೊಂದು ಸಹಕಾರ ಕೊಡ್ರಿ ಅಂದಿದ್ದಕ್ಕೆ ನಾವು ಹಿಂದೆ ರಾಜ್ಯದೊಳಗೆ ಅಧಿಕಾರ ಮಾಡೇವಿ. ಸ್ವಲ್ಪ ಹಿಂದೆ ಮುಂದೆ ಇರ್ಬೇಕಾಗತ್ತೆ. ಅದಕ್ಕೆ ಇವತ್ತೊಂದು ದಿವಸ ಸ್ವಲ್ಪ ನಮ್ಮ ನಡೆಯನ್ನ ಸ್ಲೋಗೊಳಿಸಿವಿ. ಇವತ್ತು ಅದ್ರ ಬಗ್ಗೆ ಇರಲಿಕ್ಕಂದ್ರೆ ನಾಳೆ ನಮ್ಮ ದಾರಿ ನಮಗೆ, ಅವ್ರ ದಾರಿ ಅವ್ರಿಗೆ. ಸಿ ಪಾಟೀಲ್ ವಿನಂತಿ ಮಾಡ್ಕೋತೀರಿ ಅಥವಾ ಏನಂತಂದ್ರೆ ಕೊಡ್ಬೇಕು ಮೀಟಿಂಗ್ಗೆ ಮಾಡಕ್ಕೆ?
ಬರೋದಿಲ್ಲ ಅಂತ ಹೇಳ್ತಾರೆ ಅಂತ ಯಾರು ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ಮೀಟಿಂಗ್ ಕರೆದು 2:30ಗೆ ಹಾ. ಮೀಟಿಂಗ್ ಬರೋದಿಲ್ಲ ಅಂತ ಹೇಳ್ತಾರೆ. ಯಾರು ಹೇಳಿದ್ರು ಯಾರು ಹೇಳಿದ್ರು ಜಿಲ್ಲಾಧಿಕಾರಿ ಯಾರಿಗೆ ಕರೆದಾರ ನಿಮ್ಮನ್ನ ನಿಮ್ಮನೆ ಅಂದ್ರೆ ಪಂಚಾಯತ್ನಲ್ಲಿ ಹೋರಾಟ ನನ್ನೇನು ಕರೆದಿಲ್ಲ, ನಾನೇ ಮಾತಾಡ್ಕೊಂತ ಬಂದ್ರೆ ಈಗ ಬೆಳೆದು ಮುಂಚೆ ಡಿ ಸಿ ಅವರ ಫೋನ್ ಇರ್ತದೆ ನೋಡ್ರಿ ಇನ್ಕಮಿಂಗ್ ಕಾಲ್ ಅದಾವ ಈಗೂ ಬರಕತ್ತದ. ಈಗ ಭಾಳ ಇಲ್ಲೇ ಬರ್ತಾರೆ ಈಗ ಅವರು, ಆದ್ರೆ ನಮಗೆ ಬಸವನಗೌಡ ಪಾಲ್ರಿಗೆ ಸದನದೊಳಗೆ ಇಂಪಾರ್ಟೆಂಟ್ ಅಂತ ಸನ್ಮಾನ್ಯ ಖರ್ಗೆ ಅವ್ರು ಏನೋ ಆರೋಪ ಮಾಡ್ಯಾರ, ಅದ್ರ ಬಗ್ಗೆ ನಾವು ಭಾಗವಹಿಸ್ಬೇಕಾಗೈತಿ. ಅದಕ್ಕೆ ಮಧ್ಯಾಹ್ನ ಬಹುತೇಕ ಲಂಚ್ ಅವ್ರದಾಗ ಕೂಡ್ತೀವಿ, ಇಲ್ಲ ಸಾಯಂಕಾಲ ಕೂಡುವ ಡಿಸಿಷನ್ಗೆ ಬರ್ತೀವಿ.